ಬರಲಿ ಒಂದು ಜೋರಾದ ಚಪ್ಪಾಳೆ. ಮನರಂಜನೆಯ ಮಹಾ ಸಂಭ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಣ್ಣ, ಈ ಮಹಾ ಸಂಭ್ರಮದ ವೇದಿಕೆಯಲ್ಲಿ ನಾವೆಲ್ಲ ಯಾಕೆ ಸೇರಿದೀವಿ ಅಂತ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ 1.5 hour ಮುಂಚೆ ಬಂದ್ಬಿಟ್ಟಿದೀವಿ. ಯಾಕೆ ಅಂತ ಹೇಳಿ ಅಣ್ಣ. ಅದೇ ಎಲ್ಲ ಕಾರ್ಯಕ್ರಮ ಆಯ್ತು, ಎಲ್ಲ ಬಾಡೂಟ ಮಾಡ್ಕೊಂಡು ಎಣ್ಣೆ ಪಣ್ಣೆ ಹಾಕೊಂಡು ಟೈಮ್ ಪಾಸ್ ಹಾಕೊಂಡು ಹೋಗೋಣ ಅಂತ ಏನೋ ಹಂಗ ಅನ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಅಣ್ಣ, ಹಂಗಲ್ಲ. ಹೌದಣ್ಣ. ನೋಡಿ, ಇವತ್ತು ಈ ಸಂಗೀತ ಅನ್ನೋದು ಇಡೀ ಪ್ರಪಂಚವನ್ನ ಕಣ್ಮುಚ್ಕೊಂಡು ಗೆಲ್ಲುವಂತ ಒಂದು ಅದ್ಭುತವಾದಂತ ಸಾಧನ. ಹೌದು. ಜಿ ಟಿವಿಯಲ್ಲಿ ಬಹಳ ವಿಶೇಷ ಅಂದ್ರೆ ಸರಿಗಮಪ್ಪ. ಎಸ್, ಬಹಳ ಅದ್ಭುತವಾಗಿ ಈ ವರ್ಷ ಈ ಟೀಮ್ ಏನು ಹಾಡಿದ್ರಲ್ಲ, ಎಲ್ಲರ ಮನಸ್ಸನ್ನ ಗೆದ್ದಂತವ್ರು. ಕೊರೋನಾ ಬಂತು ಮಧ್ಯದಲ್ಲಿ. ಏನಪ್ಪಾ ಈ ಕೊರೋನಾ ಬಂತಲ್ಲ, ಹೆಂಗೆ ಅಂದ್ರೆ ಆ ಕೊರೋನಾನು ಮೀರಿ ಮನೆ ಮನೆಗೆ ಹೋಗಿ ಅವ್ರ ಮನಸ್ಸಿನ ಕದವನ್ನ ತಟ್ಟಿ ನಾವಿದ್ದೀವಿ ನಿಮಗೆ ಸಂತೋಷ ಕೊಡಕ್ಕೆ ಅಂತೇಳಿ ಹಾಡ್ತಾ 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 ಸಂತೋಷ ಕೊಟ್ಟಂತ ಅದ್ಭುತವಾದಂತ ಕಾರ್ಯಕ್ರಮ. ವಂಡರ್ಫುಲ್. ಎಲ್ಲಾರು ಗೆದ್ದಿದ್ದಾರೆ. ಇವಾಗ ವಾಡಿಕೆ ಎಲ್ಲ ಆದ್ಮೇಲೆ ಗೊತ್ತಲ್ಲ, ಮಾಮೂಲು ಎಲ್ಲಾರು ಒಂದ್ ಮದುವೆಗೆ ಬರ್ತಾರೋ, ಒಂದು ಕಾರ್ಯಕ್ರಮಕ್ಕೆ ಬರ್ತಾರೋ, ಎಲ್ಲ ಉಂಡು ತಿಂದು ಎಲ್ಲ ಆದ್ಮೇಲೆ ಕೈ ತೊಳ್ಕೊಂಡು ಎದ್ದೋಗ್ರಿ ಅಂತ ಅನ್ಬಿಟ್ಟು ಯಾರು ಕಳ್ಸಲ್ಲ. ಒಂದ್ ಎಲೆಡ್ಕೆ ಕೊಡ್ತಾರೆ ಗೊತ್ತಾ? ತಾಂಬೂಲ ಪ್ಲೀಸ್ ತಗೊಂಡು. ಬಹಳ ಸಂತೋಷ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಏನಾದ್ರು ಸ್ವಲ್ಪ ಲೋಪದೋಷ ಆಗಿದ್ರೆ ಏನ್ ಬೇಜಾರಿಲ್ವಾ ನಿಮ್ ಮನಸ್ಸಿಗೆ? ಪ್ಲೀಸ್ ಎಲ್ಲ ನಗ್ನಗ್ತಾ ಹೋಗ್ಬೇಕು. ತುಂಬಾ ಸಂತೋಷ, ನೀವು ಬಂದಿದ್ದಂತೂ ನಮ್ಗೆ ಈ ಟೈಪ್ ಸಂತೋಷ ಆಗೋಯ್ತು ಅಂತೆಲ್ಲ ಹೇಳಿ ಸಂತೋಷವಾಗಿ ಕಳಿಸ್ಕೊಡ್ತಾರಲ್ವಾ, ಆ ಸಂತೋಷದ ಕಾರ್ಯಕ್ರಮನ ಇದು. ಎಲ್ಲಾರ್ಗು ಚೆನ್ನಾಗಿದ್ರಿ, ಚೆನ್ನಾಗಿ ಹಾಡಿದ್ರಿ, ಎಲ್ಲರ ಮನಸ್ಸನ್ನು ಗೆದ್ರಿ. ಇವತ್ತು ನಿಮ್ಮನ್ನ ನಗೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮಿಕ್ಸ್ ಮಾಡ್ಕೊಂಡು ನಿಮ್ಮನ್ನು ನಗಿಸ್ತಾ ಸಂತೋಷವಾಗಿ ಓಡ್ ಬನ್ನಿ. ಬರೀ ಇಲ್ಲೇ ಹಾಡಿದ್ವಿ ಗೆದ್ವಿ ಅನ್ನೋದನ್ನ ಅನ್ಕೋಬೇಡಿ. ಪ್ರಪಂಚ ವಿಶಾಲವಾಗಿದೆ, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲಾ ಕಡೆ ಹೋಗಿ ಹಾಡ್ತಾ ಇರಿ, ಎಲ್ಲರಿಗೂ ಸಂತೋಷ ಕೊಡ್ತಾನೆ ಇರಿ ಅಂತ ಹೇಳೋ ಅಂತ ಒಂದು ಕಾರ್ಯಕ್ರಮ. ಹಾಗಾಗಿ ನಮ್ಮನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಬಹಳ ಸಂತೋಷ, ಬಹಳ ಸಂತೋಷ. ಓಕೆ, ಸೊ ಲವ್ಲಿ ಆಡಿಯನ್ಸ್, ಇವತ್ತು ಗೊತ್ತಾಯ್ತಲ್ಲ ಈ ಒಂದು ಮಹಾ ಸಂಭ್ರಮ ಯಾಕಾಗ್ತಿದೆ ಅಂತ ಅಣ್ಣ ಬಿಡಿಸಿ ಹೇಳಿದ್ದಾರೆ. ಈ ಮನರಂಜನೆಯ ಮಹಾ ಸಂಭ್ರಮದಲ್ಲಿ ನಿಮ್ಮೆಲ್ರಿಗೂ ಭರ್ಜನೆಯ ಮನರಂಜನೆ ಕೊಡಕ್ಕೆ ಅಂತಾನೆ ಇಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹಾಗೂ ಸರಿಗಮಪ ಸ್ವರ ಸೇನಾನಿಗಳು ಎಲ್ಲರೂ ಸೇರಿದ್ದಾರೆ. ಈ ವಾರ ಕೇವಲ ನಿಮ್ಗೆ ಹಾಸ್ಯದ ಮನರಂಜನೆ ಮಾತ್ರ ಇರೋದಿಲ್ಲ, ಹಾಸ್ಯದ ಜೊತೆಗೆ ಹಾಡು ಕುಣಿತ ಇವೆಲ್ಲದರ ಮೆರವಣಿಗೆ ಮಹಾ ಸಂಭ್ರಮನೇ ಇರುತ್ತೆ ಕಣ್ರಿ. ಎಸ್, ರಕ್ಷಿತಾಂಬೆ ಒಂದು ಪಾಪ್ಯುಲರ್ ಶೋನಲ್ಲಿ ಮತ್ತೊಂದು ಪಾಪ್ಯುಲರ್ ಶೋಗೆ ಬೀಳ್ಕೊಡ್ತಾ ಇರೋದು ನಾನ್ ಫಿಕ್ಷನ್ ಇತಿಹಾಸದಲ್ಲೇ ಇದೇ ಮೊದಲು. ಇದು ಜಿ ಕನ್ನಡದಲ್ಲಿ ಮಾತ್ರ ಸಾಧ್ಯ. ಅಂದ್ರೆ ಇದು ಬರೀ ಶೋ ಅಲ್ಲ, ಇದು ನಮ್ಮ ಕುಟುಂಬ ಅನ್ನೋದನ್ನ ನಾವು ಒತ್ತಿ ಸಾರಿ ಹೇಳ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ ಇದು. ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂಭ್ರಮದ ಬಗ್ಗೆ? ನನ್ನ ಪ್ರಕಾರ ಈ ತರ ಹಬ್ಬಗಳು ನಾವು ಪ್ರತಿ ಸಲ ಜಿಯಲ್ಲಿ ಆಚರಿಸಿದಾಗ ಖಂಡಿತವಾಗ್ಲೂ ಅದೊಂದು ಖುಷಿ ಕೊಡುತ್ತೆ. ಎಲ್ರೂ ಜೊತೆಲಿ ಸೇರ್ತಾರೆ. ನಮ್ ಕಾಮಿಡಿ ಕಿಲಾಡಿಗಳಿಗಂತೂ ಅದಕ್ಕಿಂತ ಜಾಸ್ತಿ ಖುಷಿ. ಅಂದ್ರೆ ನಮ್ಮಲ್ಲಿ ಬರೀ 4-5 ಜನ ಹುಡುಗಿರು ಇರ್ತಾರಲ್ಲ, ಈ ಕಡೆ ನೋಡಕ್ ಸ್ವಲ್ಪ ಜಾಸ್ತಿ ಹುಡುಗಿರು ಸಿಗ್ತಾರೆ ಅಂತ. ಈಗ ಅಂತೂ ಜೋಕ್ಗಳು ಶುರು ಆಗ್ಬಿಟ್ಟಿದೆ ಸರಿಗಮದ್ ನಮ್ ಸೆಟ್ ಅಲ್ಲಿ. ನಿನಗೆ ಗೊತ್ತಿಲ್ಲದೆ ಇರೋದು ಯಾವ್ದೋ ಇಲ್ಲ ಅಲ್ವಾ? ಭಗ್ನ ಪ್ರೇಮಿಗಳೆಲ್ಲ ಇದ್ದಾರೆ. ಅಯ್ಯೋ ಕೇಳ್ಬೇಕಾ? ಸೊ ಇವತ್ತು ನಮ್ 3 ಜನರಿಗಲ್ಲ, ಐ ಥಿಂಕ್ ಪ್ರತಿಯೊಬ್ಬರಿಗೂ ಒಂಥರ ಖುಷಿ ಇದೆ. ಮತ್ತೆ ಸಾರಿಗಮಪ ಮತ್ತೆ ಕಾಮಿಡಿ ಜೊತೆಲಿ ಸೇರಿ ಒಂದ್ ಕಾರ್ಯಕ್ರಮ ಮಾಡೋದು ಖಂಡಿತವಾಗ್ಲೂ ಸಂಭ್ರಮನೇ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಬಟ್ರೆ ಏನ್ ಹೇಳ್ತೀರಿ ಈ ಸಂಭ್ರಮಕ್ಕೆ? ಏನ್ ಹೇಳ್ತೀರಿ? ಏನಿಲ್ಲ ಕಣ, ಮುಗೀತಲ್ವ ಅವ್ರದ್ದು ಕಾರ್ಯಕ್ರಮ. ತುಂಬಾ ಟೆನ್ಷನ್ ಅಲ್ಲಿ ಹಾಡ್ತಾ ಇದ್ರು, ನಾನ್ ಗೆಲ್ಬೇಕು ಅಂತೆಲ್ಲ. ಇವಾಗ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿ ಹೋಗಿದೆ, ರನ್ನರು ವಿನ್ನರು ಎಲ್ಲ ಹೇಳಾಗಿ ಹೋಗಿದೆ. ಓಕೆ, ತುಂಬಾ ಆರಾಮಾಗಿರ್ತಾರೆ. ಇವತ್ತು ಆಕ್ಚುಲಿ ಅವ್ರು ಕರೆಕ್ಟ್ ಆಗಿ ಹಾಡ್ತಾರೆ. ಸೊ ಮೈಸೂರು ಪಾಕು, ಲಾಡು, ಬುಂದಿ ಎಲ್ಲ ಹಂಚಾಗಿದೆ ಅಂತ ಹೇಳ್ತಾ ಇದೀರಾ? ಹೌದು. ಇದು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ, ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಂದು ಪಾರ್ಟಿ ಕೊಡ್ತಾರಲ್ಲ, ಆ ತರದ್ದು ಸಿಂಗಿಂಗು. ಇವತ್ತು ತುಂಬಾ ಫ್ರೀ ಆಗಿ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ. ಆದ್ರೂ ನಮ್ಮ ಹುಡುಗರು ಅಕ್ಕಪಕ್ಕನು ಬರಕ್ ಆಗಲ್ಲ ಅವ್ರಿಗೆ, ಅದು ಬೇರೆ ಪ್ರಶ್ನೆ. ಅವ್ರು ಬಂದಿರೋದು ಅಲ್ಲೊಂದು ಲೈನ್ ಎಲ್ಲ ಒಂದ್ ಸ್ವಲ್ಪ ಲೈನ್ ಮನ್ ಕೆಲಸನೂ ಇದೆ ಇವತ್ತು ನಮ್ಮ ಹುಡುಗರಿಗೆ. ಅಲ್ಲ, ಇವ್ರು ಲೈನ್ ಹಾಡ್ತಾರೆ, ಅವ್ರು ಲೈನ್ ಹಾಕ್ತಾರೆ. ಇವತ್ತು ಅದೇ ಕೆಲಸ, ಪ್ರವೇಶ ಅದೇ ನಡೆಯೋದು. ಆನಂದ ಸೂಪರ್ ಕರೆಕ್ಟ್ ಆಗಿ ಹೇಳಿಲ್ಲ, ಕರೆಕ್ಟ್ ಆಗಿ ಹೇಳಿ. ಎರಡು ಶೋಗಳು ಮಿಕ್ಸ್ ಮಾಡೋದು ಬಹಳ ವಿಶೇಷ ಪ್ರಯತ್ನ. ಅದು ಜಿ ಟಿವಿಲಿ ಮಾತ್ರ ಇಂಥ ಸಾಹಸಗಳು ನಡೆಯೋಕೆ ಸಾಧ್ಯ. ಇಬ್ರು ಮಧ್ಯೆ ನಾವು ಯಥಾ ಪ್ರಕಾರ 3 ಜನ, ಮತ್ತೆ ಆ ಕಾರ್ಯಕ್ರಮದ ಜಡ್ಜಸ್ ಮಹನೀಯರೆಲ್ಲ ಇದ್ದಾರೆ. ಪ್ರೇಕ್ಷಕರಾಗಿ ಮಜಾ ತಗೊಂತೀವಿ ಇವತ್ತು ನಾವು. ಜಡ್ಜ್ಗಳಾಗ ಎಲ್ಲ ನಮ್ಮನ್ನು ಪ್ರೇಕ್ಷಕರು ಅಂದ್ಕೊಳ್ಳಿ. ಜೈ ಜಿ ಟಿವಿ. ಸೂಪರ್, ಥ್ಯಾಂಕ್ ಯು. ಅಲ್ಲ ಹೋಗಕ್ ಮುಂಚೆ ಪಾಪ ಹಾಡಿ ಎಲ್ಲ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಎಲ್ಲ ತಗೊಂಡವ್ರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅಭಿನಂದನೆ. ಆಮೇಲೆ
ಫೀಲ್ ಮಾಡಬೇಡ. ಅಲ್ಲ ಅವ್ನು ಬಹಳ ಒಳ್ಳೆ ಸಿಂಗರ್. ಅವನಿಗೆ ಬಹಳ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ಫುಲ್ ಯಾವ ರೇಂಜು ಅಂದ್ರೆ ಅದ್ರಲ್ಲಿ ನಾನು ಒಬ್ಬ ಕಣೋ. ನಿನ್ಗೆ ತಲೆ ಕೆಡಿಸ್ಕೋಬೇಡ, ಇರ್ಲಿ. ನನಗೆ ಗೊತ್ತಾಯ್ತಾಯ್ತೆ ನಿನ್ನ ಎಕ್ಸ್ಪ್ರೆಷನ್ ಸಿಕ್ಕಿದ್ರೆ ದೊಡ್ಡಿ ಸರಿದು ಬಿಡ್ತೀಯ ನೀನು, ಆ ರೇಂಜ್ಗೆ ಇದ್ಯಾ. ಆದ್ರೂ ಪರವಾಗಿಲ್ಲ, ಒಂಬಾಟು ನೀನು ಸಖತ್ತಾಗಿ ಆಡಿದ್ಯಾ ಅನ್ನೋ ಪರವಾಗಿ ಎಲ್ಲರಿಗೂ ಕೂಡ ಶುಭ ಹಾರೈಕೆ. ಆಮೇಲೆ ನಿಮ್ಗೆ ಹೇಳ್ತೀವಿ ಸಿಕ್ಕಿದಾಗ. ಥ್ಯಾಂಕ್ ಯು. ಮ್ಯೂಸಿಕ್ ಪ್ಲೀಸ್. ಓಕೆ, ಈ ಮಹಾ ಸಂಭ್ರಮಕ್ಕೆ ನನ್ನ ಪ್ರೀತಿಯ ತ್ರಿವಳಿ ರತ್ನಗಳು ಬಂದಾಯ್ತು. ಈಗ ನಮ್ಮ ಸರಿಗಮಪ ತಂಡಗಳನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯಿಂದ ಸ್ವಾಗತಿಸಿ ಸರಿಗಮಪ ಕಾರ್ಯಕ್ರಮದ ಎನರ್ಜಿ ಬೂಸ್ಟರ್, ಕವಿತೆ ಮಾಸ್ಟರ್ ವಿಜಯ ಪ್ರಕಾಶ್ ಸರ್, ಕನ್ನಡದ ಜೇನಿನ ಹನಿ ಅಂತ ದನಿ ಇರುವಂತ ಮೆಲೋಡಿ ಕಿಂಗ್ RK ಸರ್, ರಾಜೇಶ್ ಕೃಷ್ಣನ್ ಸರ್, ಅಂಡ್ ಸರಿಗಮಪ ಕಾರ್ಯಕ್ರಮದ ಸಾರಥಿ ಅನುಶ್ರೀ ಅವರು, ಹಾಗೂ ನಮ್ಮ ವಾಣಿಯ ಹೆಮ್ಮೆಯ ಮಹಾಗುರುಗಳು ನಾದ ಬ್ರಹ್ಮ ಡಾಕ್ಟರ್ ಹಂಸಲೇಖ ಸರ್. ಮಹಾಗುರುಗಳಿಗೆ ಒಂದ್ಸಲಿ ಜೋರಾಗಿ ಬರಲಿ ಜೋಶು. ಓಕೆ, ಥ್ಯಾಂಕ್ ಯು ಡ್ಯಾನ್ಸರ್ಸ್, ಥ್ಯಾಂಕ್ ಯು ಸೋ ಮಚ್. ಆನಂದ ಅಣ್ಣ, ಬಹಳ ಜನರದ್ದು ಒಂದು ಬೈಕೆ ಇದೆ ಕಣ ಆನಂದ. ಏನಣ್ಣ? ರಾಜೇಶ್ ಕೃಷ್ಣನು ಅಮ್ಮನು ಡ್ಯಾನ್ಸ್ ಆಡೋದು ನೋಡ್ಬೇಕು ಅಂತ ತುಂಬಾ ಆಸೆ ಕಣ. ಯಾಕೆ ಸರ್? ಅದೇ ನನ್ನ ಗುರುಗಳು ಸರ್ ನಿಮ್ಗೋಸ್ಕರ 4:30 ಪ್ಯಾಕಪ್. ಆಯ್ತು, ಸರ್ ಟೈಮ್ ಚೇಂಜ್ ಆದ ತಕ್ಷಣ ನೀವು ಚೇಂಜ್ ಆಗ್ಬಿಟ್ಟು ನೋಡಿ ಸರ್. 4:30 ತಕ್ಷಣ ಓಕೆ ಅಂದ್ಬಿಟ್ರಿ ನೀವು. ನಾವು ಡಾನ್ಸ್ ಮಾಡ್ಸೋಣ ಇವತ್ತು, ಬಟ್ ಗುರುಗಳ ಕೈಲಿ ಒಂದು ಸ್ಟೆಪ್ ಹಾಕ್ಸ್ಲೇಬೇಕು ಹೌದು ಸರ್. ಹೌದು. ನಾನು DKDL ಜಡ್ಜ್ ಆಗ್ಬೇಕು. ರಕ್ಷಿತಾ ಮ್ಯಾಮ್, ಅರ್ಜುನ್ ಇತ್ತೀಚೆಗೆ ಪಾಪ ಕೆಮ್ಮಿದೆ ಅಂತೆ, ಬೇಕಾದ್ರೆ ಬಂದ್ ಹೋಗ್ಲಿ, ನಮ್ಗೆ ಬೇಜಾರೇನಿಲ್ಲ. ಅಟ್ಲೀಸ್ಟ್ ಆಸ್ ಸಬ್ಸ್ಟಿಟ್ಯೂಟ್ ಆದ್ರು. ನೀವು ಬನ್ನಿ ಗುರುಗಳೇ. ನನಗೆ ಒಂದು ವಿಷನ್ ಇದೆ. ಏನಂತ? ಅದೇ ಡ್ಯಾನ್ಸ್ ವಿಷನ್ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಗುರು. ಯಾವ ಲೆಕ್ಕದಲ್ಲಿ, ಯಾವ ರೀತಿಲಿ? ಅಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಓ, ಅದೆಲ್ಲ ಇದೆ. ಇಂಟರ್ನಲ್ ವಿಷನ್, MRI ವಿಷನ್ ಇದೆ. ಅದ ಇಂಟರ್ನಲ್ದೆಲ್ಲ ನನ್ಗೆ ಹೇಳ್ಕೊಡೋರು ಕಲ್ತ್ಕೋಬೇಕು. ತುಂಬಾ ಇಂಟ್ರೆಸ್ಟ್ ನನಗೆ ಡ್ಯಾನ್ಸ್ ಕಲ್ತಿದ್ದೆ. ಓಕೆ, ಶುಭ ಬಾಲಿ ಜೋರಾದ ಚಪ್ಪಾಳೆ ನಮ್ಮ ಸರಿಗಮಪ ಕುಟುಂಬಕ್ಕೆ. ಮಹಾಗುರುಗಳೇ, ಮಹಾಸಂಗಮದ ನಂತರ ಕಾಮಿಡಿ ಕಿಲಾಡಿಗಳು ಹಾಗೂ ಸರಿಗಮಪ ಕಾರ್ಯಕ್ರಮ ಮತ್ತೆ ಈ ಮಹಾ ಸಂಭ್ರಮದಲ್ಲಿ ಸೇರ್ತಾ ಇದೀವಿ. ಈ ಒಂದು ಕ್ಷಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸ್ವಲ್ಪ ತಿದ್ದುಪಡಿಗಳಿದಾವೆ, ಪ್ಲೀಸ್. ಮಾಡ್ಕೋತೀಯ? ಅಯ್ಯೋ, ಖಂಡಿತ ಹೇಳಿ. ಮೊದಲು ಮಹಾಗುರು ಈ ವೇದಿಕೆಯಲ್ಲಿ ಇಲ್ಲ. ಓಕೆ ಓಕೆ, ನಮಗಿದು ಮಹಾಸಭೆ. ವಾವ್. ಇಲ್ಲಿ ಮಹಾ ಕಾರ್ಯಕ್ರಮ ನಡೆಯುತ್ತೆ. ಮಹಾಸಂಗಮದ ಏನೇನು ವಿಶೇಷಗಳಿದೆ. Okay. ಇಲ್ಲಿ ನಾವು ಮಹಾ ಪ್ರೇಕ್ಷಕರಷ್ಟೇ. ಓ, ಸೋ ಸ್ವೀಟ್. ಇವತ್ತು ಬಹಳ ವಿಶೇಷವಾಗಿದೆಯಪ್ಪ. ನಮಗೆ ಮೊಸರು ಜೊತೆಯಲ್ಲಿ ಪೆಪ್ಪರ್ ಚಿಕನ್ ಸೇರಿದ್ರೆ ಹೆಂಗಿರುತ್ತೋ ಆ ಫೀಲಿಂಗ್ ಬರ್ತಾ ಇದೆ. ಅಥವಾ ಪರಂಗಿ ಹಣ್ಣು ಜೊತೆಯಲ್ಲಿ ಕೈಮಾ ತಿಂದ್ರೆ ಹೆಂಗಿರುತ್ತೋ ಅಯ್ಯೋ, ಎರಡು ಮ್ಯಾಚ್ ಆಗ್ತಾ ಇಲ್ಲ.